ಒಂದು ಸುಂದರವಾದಂತಹ ಸಂಸಾರ, ಪ್ರೀತಿಯಿಂದ ನೋಡಿಕೊಳ್ಳುವ ಪತ್ನಿ, ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳು. ಎಲ್ಲರ ಕಣ್ಣಿಗೂ ಇದೊಂದು ಆಗ್ರಾದಲ್ಲಿರುವ ಅತ್ಯಂತ ಸಂತೋಷ ಕುಟುಂಬವಾಗಿತ್ತು. ಆದ್ರೆ ದಿನಾಂಕ ಮೇ 26, 2026ರಂದು ಸದಾ ಹಸನ್ಮುಖಿಯಾಗಿ ನಗುತ್ತಿದ್ದಂತಹ ಪತ್ನಿ ಆ ದಿನ ಕಣ್ಣೀರು ಹಾಕುತ್ತಾ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನ ಹೇರುತ್ತಾಳೆ. ಸರ್, ನನ್ನ ಗಂಡ ಮೇ 18ರಂದು ಕಾಣೆಯಾಗಿದ್ದಾರೆ. ಎಲ್ಲಿ ಹುಡುಕಿದರೂ ಸಿಗುತ್ತಿಲ್ಲ. ದಯವಿಟ್ಟು ಅವರನ್ನ ಹುಡುಕಿ ಕೊಡಿ ಎಂದು ಪೊಲೀಸ್ ಇಲಾಖೆಯ ಮುಂದೆ ಕಣ್ಣೀರು ಹಾಕುತ್ತಾ ನಿಲ್ಲುತ್ತಾಳೆ. 45 ದಿನಗಳ ಕಾಲ ಆಕೆ ಪಟ್ಟಂತಹ ಕಷ್ಟವನ್ನ ನೋಡಿ ಇಡೀ ಕಾಲೋನಿಯೇ ಮರುಗುತ್ತದೆ. ಅಯ್ಯೋ ಪಾಪ, ಈಕೆಯ ಗಂಡನಿಗೆ ಏನಾಯ್ತು? ಯಾರಾದ್ರೂ ಆತನನ್ನ ಕೊಲೆ ಮಾಡಿದ್ರ ಅಥವಾ ಯಾರಾದ್ರೂ ಆತನನ್ನ ಕಿಡ್ನಾಪ್ ಮಾಡಿದ್ರ? ಈ ರೀತಿಯಲ್ಲಿ ಹಲವಾರು ಜನರು ಹಲವಾರು ರೀತಿಯಲ್ಲಿ ಮಾತನಾಡಿಕೊಳ್ಳಲು ಶುರು ಮಾಡುತ್ತಾರೆ. ಈ ಕಡೆ ಪೊಲೀಸರು ಕೂಡ ಈ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನ ಶುರು ಮಾಡುತ್ತಾರೆ. 45 ದಿನಗಳ ಕಾಲ ಹಗಲು ರಾತ್ರಿ ತನಿಖೆ ಮಾಡಿದಂತಹ ಪೊಲೀಸರಿಗೆ ಒಂದೇ ಒಂದು ಸುಳಿವು ಕೂಡ ಸಿಗೋದಿಲ್ಲ. ಆದ್ರೆ ಜುಲೈ ತಿಂಗಳ ಆ ಒಂದು ದಿನ ಪೊಲೀಸರು ಆಕೆಯ ಮನೆಗೆ ಸಡನ್ ಸರ್ಪ್ರೈಸ್ ಅನ್ನ ಕೊಟ್ಟು ಆಕೆಯ ಮನೆಯನ್ನ ಸರ್ಚ್ ಮಾಡಿದಾಗ ಆ ಒಂದು ಸುಳಿವು ಇಡೀ ದೇಶವನ್ನೇ ನಡಗಿಸಿ ಬಿಡುವಂತೆ ಮಾಡುತ್ತದೆ. ಯಾಕೆಂದರೆ ಆಕೆಯ ಗಂಡನನ್ನ ಬಾತ್ರೂಮ್ ನಲ್ಲಿ ಕೊಲೆ ಮಾಡಿ ಹೂತು ಹಾಕಲಾಗಿರುತ್ತದೆ. ಇದನ್ನ ನೋಡಿದಂತಹ ಪೊಲೀಸರು ಮತ್ತು ಅಲ್ಲಿನ ಕಾಲೋನಿ ಜನರು ಲಿಟ್ರಲಿ ಶಾಕ್ ಆಗಿ ಬಿಡುತ್ತಾರೆ. ಅಷ್ಟಕ್ಕೂ ಈ ಕೊಲೆಯನ್ನ ಮಾಡಿದ್ದು ಯಾರು? ಯಾಕೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟಂತಹ ಆಕೆಯ ಮನೆಯನ್ನೇ ಸರ್ಚ್ ಮಾಡಲು ಬಂದರು? ಆ 45 ದಿನಗಳಲ್ಲಿ ನಡೆದಿದ್ದಾದರೂ ಏನು? ಸುಂದರವಾಗಿದ್ದಂತಹ ಕುಟುಂಬದಲ್ಲಿ ಯಾರು ಈತನನ್ನ ಕೊಲೆ ಮಾಡಿದ್ರು? ಆ 45 ದಿನಗಳ ಕಾಲ ಆ ಕಿಲ್ಲರ್ ಈ ಪೊಲೀಸರ ಜೊತೆ ಆಡಿದಂತಹ ಮೈಂಡ್ ಗೇಮ್ ಅನ್ನ ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗೋದು ಗ್ಯಾರಂಟಿ. ಇವತ್ತಿನ ಈ ವಿಡಿಯೋದಲ್ಲಿ ಆಗ್ರಾದಲ್ಲಿ ನಡೆದಂತಹ ಅತಿ ಭಯಂಕರವಾದ, ಅತಿ ಕ್ರೂರವಾದ ಮರ್ಡರ್ ಕೇಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಈ ಕತೆ ಶುರುವಾಗೋದು ಉತ್ತರ ಪ್ರದೇಶದ ಆಗ್ರಾದ ರೇಣುಕಾಧಾಮ್ ಕಾಲೋನಿಯಲ್ಲಿ. ಕೊಲೆಯಾದ ವ್ಯಕ್ತಿಯ ಹೆಸರು ಸುರೇಂದ್ರ ಕುಮಾರ್ ಶರ್ಮಾ ಮತ್ತು ಅವರ ಪತ್ನಿ ರೋಬಿ ಶರ್ಮಾ. ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು. ರೇಣುಕಾಧಾಮ್ ಕಾಲೋನಿಯಲ್ಲಿಯೇ ಅತ್ಯಂತ ಸುಂದರವಾಗಿದ್ದಂತಹ ಕುಟುಂಬ ಇವರದಾಗಿತ್ತು. ಆದ್ರೆ ಸುರೇಂದ್ರನಿಗೆ ಕುಡಿತದ ವ್ಯಸನವಿತ್ತು. ಈತ ಯಾವುದೇ ಕೆಲಸಕ್ಕೆ ಹೋಗುತ್ತಿರಲಿಲ್ಲ. ಇಡೀ ದಿನ ಕುಡಿದು ತಿರುಗುವುದೇ ಈತನ ಕೆಲಸವಾಗಿತ್ತು. ಮನೆ ನಡೆಸಲು ಆತನ ಪತ್ನಿ ರೋಬಿ ಶರ್ಮಾ ಟೈಲರಿಂಗ್ ಕೆಲಸವನ್ನ ಮಾಡುತ್ತಿದ್ದಳು. ಆದ್ರೆ ಸುರೇಂದ್ರ ಆಕೆ ಕಷ್ಟಪಟ್ಟು ದುಡಿದಿದ್ದಂತಹ ಸಂಪೂರ್ಣ ಹಣವನ್ನ ಬಲವಂತವಾಗಿ ಕಸಿದುಕೊಂಡು ಹೋಗಿ ದಿನವಿಡೀ ಕುಡಿದು ತಿರುಗುತ್ತಿದ್ದ. ಇಷ್ಟೇ ಆಗಿದ್ದರೆ ಬಹುಶಃ ಕತೆ ಇಲ್ಲಿಗೆ ಮುಗಿಯುತ್ತಿತ್ತೋ ಏನೋ. ಆದ್ರೆ ಕುಡಿದು ಬರುತ್ತಿದ್ದಂತಹ ಸುರೇಂದ್ರ ಪ್ರತಿದಿನ ರೋಬಿಗೆ ಅವಮಾನೀಯವಾಗಿ ಹೊಡೆಯುತ್ತಿದ್ದ. ಇಬ್ಬರು ಹೆಣ್ಣು ಮಕ್ಕಳ ಮುಂದೆಯೇ ಆಕೆಗೆ ದೈಹಿಕ ಮತ್ತು ಮಾನಸಿಕ ಹಿಂಸೆಯನ್ನ ನೀಡುತ್ತಿದ್ದ. ದಿನ ಕಳೆದಂತೆ ರೋಬಿಯ ಮನಸ್ಸಿನಲ್ಲಿ ಆತನ ಮೇಲಿದ್ದ ಪ್ರೀತಿ ಸತ್ತು ಹೋಗಿ ಮತ್ತು ಕಟುವಾದ ದ್ವೇಷ ಬಂದು ಕುಳಿತುಕೊಳ್ಳುತ್ತದೆ. ನಾನು ಮತ್ತು ನನ್ನ ಹೆಣ್ಣು ಮಕ್ಕಳು ನೆಮ್ಮದಿಯಾಗಿ ಬದುಕಬೇಕಾದರೆ ಈತ ಬದುಕಿರಲೇಬಾರದು ಎಂಬ ಭೀಕರ ತೀರ್ಮಾನಕ್ಕೆ ರೋಬಿ ಬರುತ್ತಾಳೆ. ಮೇ 17, 2026 ಅಂದು ರೋಬಿ ತನ್ನ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಲು ದಿನ ನಿಗದಿ ಮಾಡುತ್ತಾಳೆ. ಮಕ್ಕಳಿದ್ದರೆ ತೊಂದರೆ ಎಂದು ಯೋಚಿಸಿದಂತಹ ರೋಬಿ ಯಾವುದೋ ಒಂದು ನೆಪವನ್ನ ನೀಡಿ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ತಮ್ಮ ಸಂಬಂಧಿಕರ ಮನೆಗೆ ಕಳಿಸುತ್ತಾಳೆ. ಈಗ ಮನೆಯಲ್ಲಿ ಇರುವುದು ಸುರೇಂದ್ರ ಮತ್ತು ರೋಬಿ ಮಾತ್ರವೇ. ಎಂದಿನಂತೆ ಅಂದು ಸುರೇಂದ್ರ ಕುಡಿದು ಮನೆಗೆ ಬರುತ್ತಾನೆ. ಆತನ ಮೂಡನ್ನ ಚೆನ್ನಾಗಿಡಲು ರೋಬಿ ಆತನಿಗೆ ಇಷ್ಟವಾಗಿದ್ದಂತಹ ಪಾಯಸವನ್ನ ತಯಾರು ಮಾಡುತ್ತಾಳೆ. ಆದರೆ ಆ ಸಿಹಿಯಾದ ಪಾಯಸದ ಒಳಗಡೆ ಆಕೆ ಬೆರೆಸಿದ್ದು ಕರಗದ ಸಾವು. ಹೌದು, ಮೊದಲೇ ಆಕೆ ಮಾರುಕಟ್ಟೆಯಿಂದ 15ರಿಂದ 16 ನಿದ್ದೆ ಮಾತ್ರೆಗಳನ್ನ ತಂದು ಅದನ್ನ ಪುಡಿ ಮಾಡಿ ಈ ಪಾಯಸಕ್ಕೆ ಬೆರೆಸಿರುತ್ತಾಳೆ. ಇದನ್ನ ಖುಷಿಯಾಗಿ ತಿಂದಂತಹ ಸುರೇಂದ್ರ ಕೆಲವೇ ನಿಮಿಷಗಳಲ್ಲಿ ತನ್ನ ಪ್ರಜ್ಞೆ ತಪ್ಪಿ ಮಂಚದ ಮೇಲೆ ಬೀಳುತ್ತಾನೆ. ಆತ ಸಂಪೂರ್ಣವಾಗಿ ಪ್ರಜ್ಞೆ ತಪ್ಪಿರುವುದನ್ನ ಖಚಿತಪಡಿಸಿಕೊಂಡಂತಹ ರೋಬಿ ತಡರಾತ್ರಿ ಸುಮಾರು 1 ಗಂಟೆ ಅಥವಾ 2 ಗಂಟೆಯ ಸಮಯದಲ್ಲಿ ಬಲವಾಗಿ ಆತನ ಕತ್ತನ್ನ ಹಿಸುಕಿ ಉಸಿರುಗಟ್ಟಿಸಿ ಸಾಯಿಸುತ್ತಾಳೆ. ಗಂಡನ ಶವ ಮಂಚದ ಮೇಲೆ ಬಿದ್ದಿದೆ. ಈಕೆಗೆ ಒಂದು ಚೂರು ಭಯ ಕೂಡ ಇಲ್ಲ. ಯಾಕೆಂದರೆ ಈಕೆ ಮೊದಲೇ ಪ್ಲಾನ್
ಪ್ಲಾನ್ ಅನ್ನ ಮಾಡಿರುತ್ತಾಳೆ. ತಡರಾತ್ರಿ 3 ಗಂಟೆ ಆಕೆಯ ಮನೆಯಲ್ಲಿದ್ದಂತಹ ಬಾತ್ರೂಮ್ಗೆ ಹೋದಂತಹ ರೋಬಿ ಗುದ್ದಲಿಯನ್ನ ಸಹ ತೆಗೆದುಕೊಂಡು ಹೋಗಿರುತ್ತಾಳೆ. ನಂತರ ಗುದ್ದಲಿಯಿಂದ ಬಾತ್ರೂಮ್ನ ಒಳಗಡೆಯೇ ಅಗೆಯಲು ಶುರು ಮಾಡುತ್ತಾಳೆ. ಈ ಒಬ್ಬಳೆ ಮಹಿಳೆ 3 ರಿಂದ 4 ಅಡಿ ಆಳವನ್ನ 2 ಗಂಟೆಯ ತಾಸಿನಲ್ಲಿಯೇ ಮುಗಿಸಿಬಿಡುತ್ತಾಳೆ. ನಂತರ ಆಕೆಯ ಗಂಡನ ಶವವನ್ನ ತೆಗೆದುಕೊಂಡು ಬಂದು ಆ ಗುಂಡಿ ಒಳಗೆ ತುರುಕಿ ಮುಚ್ಚಿಬಿಡುತ್ತಾಳೆ. ಆದ್ರೆ ಆಕೆಗೆ ಗೊತ್ತಿತ್ತು, ಇದನ್ನ ಇಷ್ಟಕ್ಕೆ ಬಿಟ್ಟರೆ ಈ ಶವದ ವಾಸನೆ ಬರಬಹುದು ಎಂದು ಈಕೆ ಒಂದು ಪ್ಲಾನ್ ಅನ್ನ ಮಾಡಿರುತ್ತಾಳೆ. ಅದಕ್ಕಾಗಿಯೇ ಆಕೆ ಮರುದಿನವೇ ಒಬ್ಬ ಮೇಸ್ತ್ರಿಯನ್ನ ಕರೆತರುತ್ತಾಳೆ. ನಮ್ಮ ಬಾತ್ರೂಮ್ ನಲ್ಲಿ ಪೈಪ್ ಲೀಕ್ ಆಗಿತ್ತು, ಅದಕ್ಕಾಗಿ ನಾವು ಗುಂಡಿಯನ್ನ ಅಗೆದಿದ್ದೇವೆ, ದಯವಿಟ್ಟು ಇದನ್ನ ಟೈಲ್ಸ್ ಹಾಕಿ ನಮಗೆ ಸರಿ ಮಾಡಿಕೊಡಿ ಎಂದು ಆ ಮೇಸ್ತ್ರಿ ಬಳಿ ಕೇಳಿಕೊಳ್ಳುತ್ತಾಳೆ. ಅದರಂತೆ ಯಾರು ಪತ್ತೆ ಹಚ್ಚದಂತೆ ಆಕೆ ಹೊಸ ಟೈಲ್ಸ್ ಗಳನ್ನ ಹಾಕಿ ಮುಚ್ಚಿಬಿಡುತ್ತಾಳೆ. ಇಡೀ ಜಗತ್ತಿಗೆ ಅದೊಂದು ಕೇವಲ ಒಂದು ಬಾತ್ರೂಮ್ ಆಗಿತ್ತು, ಆದ್ರೆ ರೋಬಿಗೆ ಮಾತ್ರ ಅದು ತನ್ನ ಗಂಡನ ಶವದ ಸಮಾಧಿಯಾಗಿತ್ತು. ಈಗಾಗಲೇ ಕೊಲೆ ನಡೆದು 9 ದಿನಗಳು ಆಗಿದ್ದವು. ಮೇ 26, 2020ರಂದು ಸಿಕಂದ್ರ ಪೊಲೀಸ್ ಸ್ಟೇಷನ್ಗೆ ಹೋದಂತಹ ರೋಬಿ ತನ್ನ ಗಂಡ ಮಿಸ್ ಆಗಿದ್ದಾನೆ ಅನ್ನೋ ಒಂದು ಕಂಪ್ಲೇಂಟ್ ಅನ್ನ ಕೊಡುತ್ತಾಳೆ. ಪೊಲೀಸರ ಮುಂದೆ ಈಕೆ ಹಾಡಿದಂತಹ ನಾಟಕ ಹೇಗಿತ್ತೆಂದರೆ ಪೊಲೀಸರೇ ಅಯ್ಯೋ ಪಾಪ ಅನ್ನುವ ರೀತಿಯಲ್ಲಿ ಈ ತನಿಖೆಯನ್ನ ಶುರು ಮಾಡುತ್ತಾರೆ. ಅಲ್ಲಿಂದ ಮುಂದೆ 45 ದಿನಗಳ ಕಾಲ ರೋಬಿ ಹಾಡಿದಂತಹ ನಾಟಕ ಸಾಮಾನ್ಯದಲ್ಲ. ಕಾಲೋನಿ ಜನರು ಆಕೆಯ ಮನೆಗೆ ಬಂದಾಗೆಲ್ಲ ನನ್ನ ಗಂಡ ಎಲ್ಲಿದ್ದಾರೋ ಮತ್ತು ಏನಾಗಿದ್ದಾರೋ ಅಂತ ಗಳಗಳನೆ ಅಳುತ್ತಿದ್ದಳು. ಮತ್ತು ಅಷ್ಟೇ ಅಲ್ಲದೆ ಪೊಲೀಸರು ತನಿಖೆಗೆ ಬಂದಾಗ ಅವರಿಗೆ ಸಿಹಿಯಾದ ತಿನಿಸುಗಳನ್ನ ನೀಡಿ ಅತ್ಯಂತ ಮುಗ್ಧೆ ಎನ್ನುವ ರೀತಿಯಲ್ಲಿ ನಟಿಸುತ್ತಿದ್ದಳು. ಆದ್ರೆ ಇಲ್ಲಿರುವ ಅತ್ಯಂತ ಸೈಕೋ ಮತ್ತು ಅತಿ ಭಯಂಕರವಾದ ಟ್ವಿಸ್ಟ್ ಏನೆಂದರೆ, ಯಾವ ಬಾತ್ರೂಮ್ ಅಡಿಯಲ್ಲಿ ಸುರೇಂದ್ರನ ಶವ ಕೊಳೆಯುತ್ತಿತ್ತೋ ಅದೇ ಬಾತ್ರೂಮ್ ನಲ್ಲಿ ಈಕೆ ಮತ್ತು ಈಕೆಯ ಹೆಣ್ಣು ಮಕ್ಕಳು ಪ್ರತಿದಿನ ಸ್ನಾನ ಮತ್ತು ಮುಖ ತೊಳೆಯಲು ಬಳಸುತ್ತಿದ್ದರು. ಪ್ರತಿದಿನ ಈಕೆ ಎಣದ ಮೇಲೆ ನಿಂತು ಜೀವನವನ್ನ ಸಾಗಿಸುತ್ತಿದ್ದಳು. ಪೊಲೀಸರು ಕೂಡ ಈಕೆಯ ನಾಟಕವನ್ನ ನಂಬಿ ಸುರೇಂದ್ರನಿಗಾಗಿ ಬೇರೆ ಕಡೆಯೆಲ್ಲ ಹುಡುಕಾಟವನ್ನ ಶುರು ಮಾಡಿದ್ದರು. ಇಡೀ ಪ್ರಕರಣ ಇಲ್ಲಿಗೆ ಕ್ಲೋಸ್ ಆಯ್ತು. ತಾನು ಬಚಾವಾದೆ ಎಂದು ರೋಬಿ ಅಂದುಕೊಂಡಿದ್ದಳು. ಆದ್ರೆ ಪ್ರಕೃತಿಯ ನಿಯಮವೇ ಹಾಗೆ. ಕೊಲೆಗಾರ ಎಷ್ಟೇ ಬುದ್ಧಿವಂತನಾಗಿದ್ದರೂ ಒಂದು ಸಣ್ಣ ತಪ್ಪನ್ನ ಮಾಡೇ ಮಾಡಿರುತ್ತಾನೆ. ಇಲ್ಲಿ ರೋಬಿ ಮಾಡಿದ ತಪ್ಪು ಆಕೆಯ ಅತಿಯಾದ ಆತ್ಮವಿಶ್ವಾಸ. ಸುರೇಂದ್ರ ನಾಪತ್ತೆಯಾಗಿ ಹಲವಾರು ದಿನಗಳು ಕಳೆದರೂ ಈಕೆ ಮಾತ್ರ ತನ್ನ ನಾಟಕವನ್ನ ಇನ್ನೂ ಹೆಚ್ಚು ಮಾಡುತ್ತಲೇ ಬರುತ್ತಿರುತ್ತಾಳೆ. ಇದರಿಂದ ಸುರೇಂದ್ರನ ಸಹೋದರನಿಗೆ ಒಂದು ಸಣ್ಣ ಅನುಮಾನ ಬರಲು ಶುರುವಾಗುತ್ತದೆ. ಇದರಿಂದ ಸುರೇಂದ್ರನ ಸಹೋದರ ಪೊಲೀಸರಿಗೆ ಈ ಮಾಹಿತಿಯನ್ನ ನೀಡುತ್ತಾನೆ ಮತ್ತು ಅಷ್ಟಲ್ಲದೆ ಈಕೆಯನ್ನ ವಿಚಾರಣೆ ಮಾಡುವಂತೆ ಒತ್ತಾಯಿಸುತ್ತಾನೆ. ಜುಲೈನ ಆರಂಭದ ಆ ಒಂದು ದಿನ ಪೊಲೀಸರು ಸಡನ್ ಆಗಿ ಒಂದು ಸರ್ಪ್ರೈಸ್ ವಿಸಿಟ್ ಅನ್ನ ಈ ರೋಬಿ ಮನೆಗೆ ಕೊಡುತ್ತಾರೆ. ಇಡೀ ಮನೆಯನ್ನ ಪೊಲೀಸರು ಹುಡುಕುವಾಗ ಪೊಲೀಸರ ಕಣ್ಣು ಆ ಬಾತ್ರೂಮ್ ನ ಮೇಲೆ ಬೀಳುತ್ತದೆ. ಅಲ್ಲಿಗೆ ಪೊಲೀಸರಿಗೆ ಒಂದು ಡಾಟ್ ಕನೆಕ್ಟ್ ಆಗುತ್ತದೆ. ಇಡೀ ಬಾತ್ರೂಮ್ ನ ಟೈಲ್ಸ್ ಹಳೆಯದಾಗಿದೆ ಮತ್ತೆ ಬಾತ್ರೂಮ್ ಕೂಡ ತುಂಬಾ ಹಳೆಯದಾಗಿದೆ. ಆದರೆ ಈ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಮಾತ್ರ ಹೊಸ ಟೈಲ್ಸ್ ಗಳು ಒಳೆಯುತ್ತಿವೆ. ಇದರಿಂದ ಪೊಲೀಸರು ಈಕೆಗೆ ಇದ್ಯಾಕಮ್ಮ ಇಲ್ಲಿ ಹೊಸ ಟೈಲ್ಸ್ ಅನ್ನ ಹಾಕಿದ್ದೀಯಾ ಅಂತ ಕೇಳ್ತಾರೆ. ಇದರಿಂದ ರೋಬಿಯ ಮುಖದಲ್ಲಿ ಮೊದಲ ಬಾರಿಗೆ ಭಯ ಎದ್ದು ಕಾಣಿಸುತ್ತದೆ. ಆಕೆ ಗಡಗಡ ಅಂತ ನಡುಗುತ್ತಾ ಇಲ್ಲಿ ಪೈಪ್ ಲೀಕ್ ಆಗಿತ್ತು ಸರ್, ಅದಕ್ಕೋಸ್ಕರ ಹೊಸ ಟೈಲ್ಸ್ ಅನ್ನ ಹಾಕಿದ್ದೀವಿ ಅಂತ ಸುಳ್ಳು ಹೇಳ್ತಾಳೆ. ಇದರಿಂದ ಸಂಶಯಗೊಂಡಂತಹ ಪೊಲೀಸರು ಅಲ್ಲೇ ಸಮೀಪದಲ್ಲಿ ಇದ್ದಂತಹ ಒಂದು ಗುದ್ದಲಿಯನ್ನ ತೆಗೆದುಕೊಂಡು ಅಗೆಯಲು ಶುರು ಮಾಡುತ್ತಾರೆ. ಕೇವಲ 2 ಅಡಿ ಅಗೆಯುತ್ತಿದ್ದಂತೆ ಇಡೀ ಕಾಲೋನಿಗೆ ಆ ದುರ್ವಾಸನೆ ಬಂದು ಮುಖಕ್ಕೆ ಹೊಡೆದಂತೆ ಆಗುತ್ತದೆ. ಅಷ್ಟರೊಳಗೆ ಸುರೇಂದ್ರನ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗುತ್ತದೆ. ಶವ ಸಿಗುತ್ತಿದ್ದಂತೆ ರೋಬಿ ಶರ್ಮಾ ಪೊಲೀಸರ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತಾಳೆ. ಈತ ನನಗೆ ದಿನವೂ ನರಕಯಾತನೆಯನ್ನ ಕೊಡುತ್ತಿದ್ದ, ಆದ್ದರಿಂದ ಈ ರೀತಿ ಮಾಡಿದ್ದೇನೆ ಎಂದು ತನ್ನ ತಪ್ಪನ್ನ ಒಪ್ಪಿಕೊಳ್ಳುತ್ತಾಳೆ. ಸದ್ಯಕ್ಕೆ ಈಗ ಪೊಲೀಸರು ಆಕೆಯನ್ನ ಬಂಧಿಸಿದ್ದಾರೆ ಮತ್ತು 14 ದಿನ ನ್ಯಾಯಾಂಗ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ. ಈ ಕೊಲೆಯಲ್ಲಿ ಆಕೆಗೆ ಯಾರಾದರೂ ಸಹಾಯವನ್ನ ಮಾಡಿದ್ದಾರಾ ಅನ್ನೋ ತನಿಖೆ ಕೂಡ ಇನ್ನೂ ನಡೆಯುತ್ತಿದೆ. ಒಂದು ಕುಡಿತ ಮತ್ತು ಕೌಟುಂಬಿಕ ದೌರ್ಜನ್ಯ ಒಂದು ಸಂಸಾರವನ್ನ ಎಲ್ಲಿಗೆ ತಂದು ನಿಲ್ಲಿಸಬಹುದು ಅನ್ನೋದಕ್ಕೆ ಈ ಕೇಸೆ ಒಂದು ದೊಡ್ಡ ಉದಾಹರಣೆ. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂಥದ್ದೇ ಇನ್ನೊಂದು ರೋಮಾಂಚನಕಾರಿ ಸ್ಟೋರಿ ಜೊತೆ ಬರ್ತೀನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮಾಡ್ಕೊಳ್ಳಿ. ಹಾಗೆ ಎಲ್ಲ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.